ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಲ್ಲ ಮೇಟಿಗಳು ತಮಗೆ ಆಗಿರುವ ಅನ್ಯಾಯದ ಕುರಿತು ನಮ್ಮ ಸಂಘಟನೆಯ ಗಮನಕ್ಕೆ ತಂದಿದ್ದು, ಅವರಿಗೆ ಆಗಿರುವ ಅನ್ಯಾಯಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ 7 ದಿನಗಳ ಕೆಲಸ ಮಾಡಿದ್ದು ದಿನಾಂಕ 9/3/2026 ದಿನಾಂಕ 15/9/2026 ಇದ್ದು, ಇದರ ಕೂಲಿ ಮೊತ್ತ ವೆಚ್ಚವನ್ನ ಹಾಗೂ 7 ದಿನದ ಕಾಮಗಾರಿಯನ್ನು ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯ ಅವರ ಕರ್ತವ್ಯ ಲೋಪದಿಂದ ಮೇಟಿಗಳ ಮೇಲಿನ ಹಳೆಯ ದ್ವೇಷದಿಂದ 7 ದಿನಗಳವರೆಗೆ ನಿರ್ವಹಿಸಿದ ಕಾಮಗಾರಿಗಳಿಗೆ ಕೇವಲ 1-2 ದಿನಗಳ ಕೂಲಿ ಮೊತ್ತವನ್ನ ಪಾವತಿ ಮಾಡಿರುತ್ತಾರೆ ಮತ್ತು ಕಾಮಗಾರಿಗಳನ್ನು ನಿರ್ವಹಿಸಿದ ಕೂಲಿ ಮೊತ್ತದಲ್ಲಿ ಸದರಿ ಅಧಿಕಾರಿಗಳು ಹೆಚ್ಚು ಕಡಿಮೆ ಮಾಡಿ ಮೋಸವೆಸಗುತ್ತಿದ್ದಾರೆ. ಇದರಲ್ಲಿ ಮಾನ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜೂನಿಯರ್ ಇಂಜಿನಿಯರ್ ಅವರು ಪಾಲುದಾರರಾಗಿರುತ್ತಾರೆ. ಈ ಸಮಸ್ಯೆಗಳನ್ನು ಪಿಡಿಒ ಹಾಗೂ ಜೆಇ ಅವರಿಗೆ ತಿಳಿಸಿದರೆ ನಮಗೆ ಗೊತ್ತಿಲ್ಲದೆ ತಾಂತ್ರಿಕ ಸಹಾಯಕರು ಮಾಡಿದ್ದಾರೆ ಎಂದು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಮೇಟಿಗಳಾದ ನಾವುಗಳು ಕೆಲಸ ನಿರ್ವಹಿಸಲು ಫಾರಂ 6 ನೀಡಿದರೆ ಕೂಲಿಕಾರರಿಗೆ ಕೆಲಸ ನೀಡುವಲ್ಲಿ ವಿಳಂಬ ಧೋರಣೆ ಮಾಡುತ್ತಿದ್ದು, ನಾವುಗಳು ನೀಡಿದ ಕೂಲಿಕಾರರ ಹೆಸರುಗಳಲ್ಲಿ ಅರ್ಧದಷ್ಟು ತೆಗೆದುಹಾಕುವ ಕೆಲಸ ಮಾಡುತ್ತಾರೆ. ಕೂಲಿ ಕಾರ್ಮಿಕರುಗಳಿಗೆ ಸದರಿ ಅಧಿಕಾರಿಗಳು ಕಾಮಗಾರಿ ನಿರ್ವಹಿಸುವಾಗ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿರುವುದಿಲ್ಲ. ಇವರು ಮಾನವೀಯತೆಯನ್ನ ಮರೆತು ಮೇಟಿಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತಮ್ಮ ಅಧಿಕಾರದ ದರ್ಪವನ್ನ ತೋರಿಸುತ್ತಿರುತ್ತಾರೆ. ಇದರಿಂದಾಗಿ ಮೇಟಿಗಳಾದ ನಮಗೆ ಹಾಗೂ ನಮ್ಮ ಕೂಲಿಕಾರರಿಗೆ ಅನ್ಯಾಯವಾಗಿರುತ್ತದೆ ಹಾಗೂ ಕೆಲವು ಮೇಟಿಗಳ ಕೂಲಿಕಾರರಿಗೆ ದಿನನಿತ್ಯದ ಕೂಲಿ ವೆಚ್ಚವನ್ನ ಕಡಿಮೆ ಮಾಡಿರುವುದರ ಮೂಲಕ ಬಗ್ಗೆ ನಿರ್ಲಕ್ಷಿಸಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಪಂಪಣ್ಣ ನಾಯ್ಕ ಇವರು ಹಾಗೂ ಇವರ ಸಂಘಟನಾ ಸದಸ್ಯರುಗಳಾದ ಮುತ್ತಣ್ಣ ಈಡಿಗ, ತಾಲೂಕು ಅಧ್ಯಕ್ಷರು ಜೀವಾನಂದ ಕರವಿ, ಯುವ ಮುಖಂಡರು ಮೋಹನ್ ಬಾಬು ಕರವಿ, ಸದಸ್ಯರು ದುರ್ಗೇಶ್ ಮೇಟಿ, ನಾಗರಾಜ್ ಮೇಟಿ, ಜಗನ್ನಾಥ್ ಮೇಟಿ, ರಮೇಶ್ ಮೇಟಿ, ಶಂಕರ್ನಾಥ್ ಮೇಟಿ ಹಾಗೂ ಕರವಿ ಮಹಿಳಾ ಸದಸ್ಯರುಗಳು ಪಾಲ್ಗೊಂಡು ರಾಮಲಿಂಗರೆಡ್ಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗಂಗಾವತಿ ಇವರಿಗೆ ಸಂಗಾಪುರ ಪೀಳಿಗೆ ಸಂಗಾಪುರ ಪಿಡಿಒ ಆಫೀಸಿಗೆ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯಗೆ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯಗೆ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ 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 ಎಲ್ಲೋವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೂಲಿ ಕಾರ್ಮಿಕರ ವೇತನವನ್ನು ಸಡಿಲ ಮಾಡುತ್ತಿರುವ ಅಧಿಕಾರಿಗಳಿಗೆ ಕೂಲಿ ಕಾರ್ಮಿಕರ ಪಗಾರವನ್ನು ಕೊಡಲಾದ ಅಧಿಕಾರಿಗಳಿಗೆ ಕೂಲಿ ಕಾರ್ಮಿಕರ ಪಗಾರವನ್ನು ಕೊಳ್ಳಲಾದ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯಗೆ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯಗೆ ಸಂಗಾಪುರದ ಪೀಡಾ ಆಫೀಸ್ಗಾರಿಗೆ ಸಂಗಾಪುರದ ಪೀಡಾ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಸರ್ಕಾರಂತೆ ಸರ್ಕಾರ ಸರ್ಕಾರ ಸರ್ಕಾರಂತೆ ಸರ್ಕಾರ ಸರ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಈಗಾಗಲೇ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯ ಈ ಹಿಂದೆನೇ 3 ತಿಂಗಳ ಟ್ರಾನ್ಸ್ಫರ್ ಆಗಿದ್ದ. ಮತ್ತು ಯಾರ ಒಂದು ಸಹಾಯದಿಂದ ಬಂದನ ಸಂಗಾಪುರಿಗೆ, ಇವರು ಪಿಡಿಒಕ್ಕಿಂತ ಇವ್ರದೇ ಆಗಿ ತಾಂತ್ರಿಕ ಸಹಾಯಕರಾದ ರಾಮಾಂಜನೇಯ ಇವ್ರದೇ ರಾಜಕೀಯ ದಬ್ಬಳಿಕೆ ಹೆಚ್ಚು. ಯಾಕಂದರೆ ಕೂಲಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಪಗಾರ ಕೊಡೋಂಗಿಲ್ಲ. ಒಂದು ಯಾರನ್ನ ಕೇಳಕ್ಕೆ ಹೋದ್ರೆ ಬಿಡುತ್ತೆ ದೌರ್ಜನ್ಯದ ದಪ್ಪದಿಂದ ಮಾತಾಡ್ತಾನೆ, ನೀವು ಏನು ಮಕ್ಕಳ್ತೀರಿ ಮಡಿಕೇರಿ ಅಂತೇಳಿ. ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ಕರ್ನಾಟಕ ರಕ್ಷಣಾ ಸಂಗಾಪುರ ಘಟಕದಿಂದ ನಿಮ್ಮ ಮೇಲಧಿಕಾರಿಗಳು ದೂರ ಇಷ್ಟೇ ನಮ್ಮದು. ಆತ
ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ಪಗಾರ ಕೊಡ್ಬೇಕು ಒಂದು, ಇಲ್ಲಪ್ಪ ಅಂದ್ರೆ ಅದರಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕು ಒಂದು. ಯಾರೇ ಒಂದು ನಮ್ಮ ಕೂಲಿ ಕಾರ್ಮಿಕರು ಎಷ್ಟೋ ಕೇಳಿದ್ರು ಗೊತ್ತೇ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ ಅಂತ, ಬೇರೆ ಜವಾಬ್ದಾರಿ ಉತ್ತರ ಕೊಡ್ತಾನೆ. ದಯವಿಟ್ಟು ಅಧಿಕಾರಿಗಳಿಗೆ ನೀವು ಮೇಲಧಿಕಾರಿಗಳಿಗೆ ಗಮನ ತರೋದಿಷ್ಟೇ. ತಾಂತ್ರಿಕ ಸಹಾಯಕರಾದ ರಾಮಾಂಜನ ಮತ್ತು PDO ಸೈಯದ್ ಜಿಲಾನ್ ಪಾಷಾ ಸೈಯದ್ ಜಿಲಾನ್ ಇವರಿಬ್ಬರವಾಗಿ ನೀವು ತಕ್ಷಣವೇ ಇದ್ರ ಬಗ್ಗೆ ಇದು ತೆಗೆದುಕೊಂಡು ತಮ್ಮನ್ನು ಮನೆ ಮಾಡಿಕೊಳ್ತೇವೆ. ಸೇವೆಯಿಂದ ಅಮೃತ ಮಾಡಲೇಬೇಕು ಸರ್. ಅಕಸ್ಮಾತ್ ನೀವು ನಿರೀಕ್ಷೆ ಮಾಡಿದ್ರೆ ನೋಡಿ ಸರ್, ಮತ್ತೆ ಕಳಿಸ್ತೀನಿ. ಏನು ತಪ್ಪಾದ್ರೆ ಸ್ಪೆಸಿಫಿಕ್ ಆಗಿ ಒಬ್ರು ಹೇಳಿದ್ರೆ ಅಂತ ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದನ್ನ ಪಾರ್ಟ್ ಅಲ್ಲ ಸದ್ಯ ಮಾತಾಡ್ಬಿಡ್ತಾರೆ ಕೂಲಿ ಕಾರ್ಮಿಕರ ಬಾರಿ ಸಮಸ್ಯೆ ಅಲ್ಲ ಸರ್. ಒಂದು ಟೈಮ್ ಅಂದ್ರೆ ಏನು ಮಾಡ್ಬೋದು ಸರ್, ಪದೇ ಪದೇ ಅವರಿಂದ ಸಾಕಷ್ಟು ಸಮಸ್ಯೆಗಳಾಗ್ತದೆ ನರೇಗಾ ಕೂಲಿಕಾರರಿಗೆ. ಹಂಗಾಗಿ ಅವ್ರು ಸೇವೆ ಅಮೃತ ಮಾಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಸರ್. ನಮ್ಮ ಒಬ್ಬರು ಟೀಮ್ ಕಳಿಸ್ಕೊಟ್ಟು ತಾಲೂಕು ಆಫೀಸರ್ ಕಳಿಸ್ತೀನಿ. ಹಿಂದೆ ಕೂಡ ಯಡಿಯೂರು ಬಂದಿದ್ದಾರೆ ಸರ್, ಅವ್ರಿಗೂ ಗಮನಕ್ಕೆ ತಂದಿದ್ವಿ. ಆದ್ರೂ ಕೂಡ ಅವ್ರಿಗೂ ಅವ್ರ ಸಹಕಾರ ನೀಡಿದಾರ. ಈಗ ಒಂದೊಂದು ಟೈಮ್ ಅವ್ರ ಮೇಲೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಸರ್, ಮಾತನಾಡೋ ಸರ್ ಮೇಲೆ ಸಾಕಷ್ಟು ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಸರ್. ಇದನ್ನು ನೀವು ತಗರಿ ಸರ್. ಲಾಸ್ಟ್ ಟೈಮ್ ಒಂದ್ಸಲ ಟ್ರಾನ್ಸ್ಫರ್ ಮಾಡಿದ್ವಿ ಸರ್, ಮತ್ತೆ ಬಂದಾನ ಸರ್ ಅದೇ ಅಲ್ಲ ಸರ್. ನಮ್ದೇನು ಗೊತ್ತ ದುಡ್ದವ್ರಿಗೆ ಸರಿ ಪಗಾರ ಕೊಟ್ಟರೆ ನಮ್ದು ಏನು ಅಭ್ಯಂತರ ಇಲ್ಲ. ಟ್ರಾನ್ಸ್ಫರ್ ಪರಿಹಾರ ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗ್ಬೇಕು ಸರ್. ಸೇವೆಯಿಂದ ಅಮಾನತ್ ಮಾಡ್ಬೇಕಂತ ಬೇಡಿಕೆ ಐತೆ ಸರ್. ನೀವು NMMS ಅಟೆಂಡೆನ್ಸ್ ಕೆಲಸ ಮಾಡಿರಿ. ನಾನು ತರೋದು ನಮ್ಮ ಇಡೀ ಇನ್ನೊಬ್ಬರು ಟೀಚರ್ ಕಳಿಸ್ತೀನಿ, ಚೆಕ್ ಮಾಡಿಸಿ ಏನು ಸರಿ ಅದು ಆ್ಯಕ್ಷನ್ ಮಾಡ್ತೀನಿ. ಇನ್ನು ಅಟ್ಯಾಚ್ ಮಾಡಿ ಕೊಡ್ರಿ ಮನೆ ಪತ್ರ ಕೊಡ್ರಿ. ಈ ಕಡೆ ನೋಡ್ರಿ, ಅಲ್ಲಿ ಈ ಕಡೆ ಬನ್ನಿ. ಬಾ ಈ ಕಡೆ ಬಾ. ಫೋಟೋ ಅಂತ ಇಟ್ಟು 2024ರಲ್ಲಿ 2010 ಹತ್ರ ಲೇಬರ್ಗಳು ದುಡ್ದಾರೆ ಸರ್ ವಾನ್ಭದ್ರ ಕೆರೆಯಲ್ಲಿ. ಅದು ಟೋಟಲ್ ಪೇಮೆಂಟ್ 0 ಮಾಡಿದ್ರು ಸರ್. ಕೇಳಿದ್ರೆ ಇವತ್ತು ತಕ್ಕೊಡ್ತೀವಿ ಅಂತ ಹೇಳಿ ಟೋಟಲ್ 9 ರಿಂದ 10 PDOಗಳು ಚೇಂಜ್ ಆಗಿದೆ. ಅವ್ನು ಅಟ್ಯಾಚ್ ಮಾಡ್ಕೊಡ್ತೀವಿ ಸರ್. ಎಲ್ಲ ಯಾರ ಉದ್ದೇಶ ತಮ್ಮ ರೈಟ್ಸ್ ನಾನು ಕೇಳ್ತಂದ್ರೆ ಸರ್, ಆ ಉದ್ದೇಶಪೂರ್ವಕ ಅವ್ರ ಕೆಲಸ ಡಿಲೇ ಮಾಡಕತ್ತಾರೆ ಸರ್. ಅಂತ ಒಂದು DO ನಮ್ಮ ಪಂಚಾಯತಿಗೆ ಬೇಡವೇ ಬೇಡ ಸರ್. ಅವ್ರನ್ನ ಸೇವೆಯಿಂದ ಅಮಾನತ್ ಮಾಡಲೇಬೇಕು. ಅವರು ಮನುಷ್ಯರಲ್ಲ ಸರ್, ಅವರು ಮನುಷ್ಯರಲ್ಲ. ಕೂಲಿ ಕಾರ್ಮಿಕರು ನಾನೇ ಬರ್ತೀನಿ ಸರ್. ರಾಮಪುರ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯವ್ರ ಜೊತೆಗೆ ನಮ್ಮ ಮಹಿಳಾ ಕೂಲಿ ಕಾರ್ಮಿಕರು ಕೂಡ ಬಂದಿದ್ದಾರೆ. ಅವ್ರದ್ದು ಅಲ್ಲಿ ಡಾಟಾ ಎಂಟ್ರಿ ಆಪರೇಟರು ಮತ್ತು PDO ಅವ್ರ ವಿರುದ್ಧ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕೆಲಸ ಮಾಡಿದರೂ ಕೂಡ ಅವರಿಗೆ ಸರಿಯಾದ ರೀತಿ ಪೇಮೆಂಟ್ ಆಗಿಲ್ಲ ಮತ್ತು ನೀರಿನ ಸೌಲಭ್ಯ ಕೆಲಸ ಸ್ಥಳದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅಂತೇಳಿ ಅವರು ದೂರು ನೀಡ್ತಾ ಇದ್ದಾರೆ. ಕೂಡಲೇ 2 ಡೇಸಲ್ಲಿ ನಮ್ಮ ನರೇಗಾ ನೋಡ್ತಕ್ಕಂಥ ಅಧಿಕಾರಿ ಇವ್ರನ್ನ ಮಂತ್ರಿಗಳನ್ನ ಮತ್ತು ಟೀಚರ್ನ ಕಳಿಸ್ತೀವಿ. ಅಗತ್ಯ ಬಿದ್ದರೆ ನಾನು ಕೂಡ ಒಂದು ವಾರದಲ್ಲಿ ವಿಸಿಟ್ ಮಾಡಿ ಸಮಸ್ಯೆಯನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡ್ತಾ ಇದ್ದೀನಿ. ಸಮಸ್ಯೆಗೆ ಅಂಬುದೇನು ಸರ್, ಅವರ ವೆರಿಫೈ ಮಾಡಿಕೊಂಡು ಸರಿ ನೀವು ಹೇಳಿದ್ದು ಅದೇನಾದ್ರು ಕಂಡು ಬಂದರೆ ಅವರು ಅಧಿಕಾರಿಗಳು ದಾಖಲೆ ಸಮೇತನ ಕೊಟ್ಟಿದ್ದೀವಿ. ಅದನ್ನ ಇದು ಮಾಡ್ಕೊಂಡು ಸರ್ ಅವ್ರು ನಮ್ಮನ್ನ ಮಾಡಲೇಬೇಕು ಸರ್. ಖಂಡಿತ. ಒಂದಿನ ಕೂಲಿ ಹಾಕಿದ್ರೆ ಹೆಂಗ್ರಿ? ನೀರಿಲ್ಲ ಇದಿಲ್ಲ ಆದ್ರೆ ಹಂಗ ಸುದರ್ಶನ ನಾವು ಬರ್ತೀವಿ. ನಮ್ಮ ಮೇಟಿಗಳಿಗೆ ಹೇಳಿದ್ರೆ ಪಾಪ ಅವ್ರವ್ರು ಏನು ಮಾಡ್ತಾರೆ, ಅವರು ಇವ್ರು ಇದು ಮಾಡಿದ್ರೆ ಅವರು ಇದು ಮಾಡ್ತಾರೆ. ಅವ್ರ ಬೆಲೆನ ಕೊಡಲಿಲ್ಲ ಅಂದ್ರೆ ಹೆಂಗ್ರಿ ಸರ್? ಕೆಲಸ ಮಾಡಿಂದೆ ಹೋದ ವರ್ಷ ಪೇಮೆಂಟ್ ಬಂದಿಲ್ಲ ನಮಗೆ. ಹಂಗಾದ್ರೆ ಹೆಂಗ ನಾವೇಂತೀವಿ ನಮ್ಮ ಮೇಟಿಗಳಿಗೆ ಅದೇ ಬರಲ್ಲ ದುಡ್ದಿರ್ತೀವಿ ನಾವು ಅವ್ರ ಹೇಳ್ತೀವಿ. ಹೆಂಗ್ರಿ ಸರ್ ಇದಕ್ಕೊಂದು ಏನೊಂದು ದಾರಿ ತೋರಿಸ್ಬೇಕು. ನೀವೆಲ್ಲರೂ ಇದ್ದು 7 ದಿವಸ ಕೆಲಸ ಮಾಡಿದ್ರೆ ಒಂದೊಂದು ದಿವಸ ಹಾಕಕತ್ತಾರ ಸರ್. 4 ಗಂಟೆ ತನಕ ಕೆಲಸ ಮಾಡಕತ್ತೀವಿ. ನೀರಿಂದ ಅನುಕೂಲ ಇಲ್ಲ ಏನಿಲ್ಲ. 4 ಗಂಟೆ ತನಕ ಬಿಸಿಲಾಗ ಹೆಂಗಿರ್ಬೇಕು ಹೇಳಿ ಜನ? ಹೋದ ವರ್ಷದ ಒಂದೊಂದು ವರ್ಷದ ಪೇಮೆಂಟ್ ಹಾಕಿಲ್ಲ ಸರ್. ಮಾಡಕತ್ತಾರ ಸರ್ ಅವರು. ಕರವೇ ತಾಲೂಕು ಅಧ್ಯಕ್ಷರು ಸಂಗಾಪುರ ಗ್ರಾಮ ಪಂಚಾಯತಿಯಲ್ಲಿ DO ಆಗಿ ಕಾರ್ಯನಿರ್ವಹಿಸತಕ್ಕಂಥ ರಾಮಾಂಜನೇಯ ಅವರು ಇವರ ಒಂದು ಎಡವಟ್ಟಿನಿಂದ ಮೊನ್ನೆ ಸದರಿಯಲ್ಲಿ 9ನೇ ತಾರೀಕಿಂದ 16ನೇ ತಾರೀಕು ತನಕ ಏನು ಕೆಲಸ ನೀಡಿದ್ರು, ಅದರಲ್ಲಿ ಇವರ ಒಂದು ಬೇಜವಾಬ್ದಾರಿತನದಿಂದ 7 ದಿನ ಕೆಲಸ ನಿರ್ವಹಿಸಿದ್ರು ಕೂಡ 2 ದಿನ 1 ದಿನ ಅಂತಂದೇಳಿ ಲೇಬರ್ ಪೇಮೆಂಟ್ ಮಾಡಿದ್ದಾರೆ. ಇದ್ರ ಟೋಟಲಿ ಮೇಲ್ನೋಟಕ್ಕೆ ಕಾರಣದ ಏನಂದರೆ ರಾಮಾಂಜನೇಯ ಅವರು ಉದ್ದೇಶಪೂರ್ವಕವಾಗಿ ಈ ಥರ ಕೆಲಸ ಮಾಡಕತ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಯುವ ಸಾಹೇಬ್ರವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಅಮಾನತು ಮಾಡದೇ ಹೋದ ಪಕ್ಷದಲ್ಲಿ ನಾವು ಮಿನಿಸ್ಟರ್ ತನಕ ಇದನ್ನು ಒಯ್ತೀವಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.
ಪಂಚಾಯತ್ ಮೇಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ದಿನಾಂಕ 9ನೇ ತಾರೀಕಿಂದ 15ನೇ ತಾರೀಕು ಮಟ್ಟ ವಿದ್ಯಾಖಾತ್ರಿ ಕೆಲಸಗಳು ನೀಡಿದ್ರು ಮತ್ತು ನಾವು ನೀಟಾಗಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆದರೆ ನಮ್ಮ ಲೇಬರ್ಗೆ 7 ದಿನ ಕೆಲಸ ಮಾಡಿದರೆ 1 ದಿನ 2 ದಿನ 3 ದಿನ ಈ ಥರ ಮಾಡಿದ್ದಾರೆ. ನಾನೇ ಖುದ್ದಾಗಿ ಅಟೆಂಡ್ ಮಾಡೋ ನಾನು ಖುದ್ದಾಗಿ ಹೋದ್ರೆ ನನ್ನದೇ 4 ದಿನದಷ್ಟೇ ಪೇಮೆಂಟ್ ಸೇವ್ ಮಾಡಿದ್ದಾರೆ. 7 ದಿನದ ಮಾಡಿಲ್ಲ. ಇದಕ್ಕೆಲ್ಲ ಎಡವಟ್ಟು ಅಂದರೆ ನಮ್ಮ DO ಡಾಟಾ ಆಪ್ರೇಟರ್ ರಾಮಾಂಜನೇಯನೇ ಮುಖ್ಯ ಹೊಣೆ ಇದಕ್ಕೆ. ಆತ ಕೈವಾಡ್ಲಿದ್ದಾನೆ ಎಲ್ಲ ಮಾಡ್ತಿದ್ದಾವೆ. ಆಲ್ರೆಡಿ ಆಗಿತ್ತು. ನಾವು ಆದರೂ ಎಷ್ಟೋ ಸಾರಿ ಇದು ಮಾಡಿ ಕೆಲಸದಿಂದ ತೆಗೆಸಿದ್ವಿ. ಮತ್ತೆ ಯಾರಿಂದ ಬಂದನೋ ಗೊತ್ತಿಲ್ಲ, ಬಂದನೋ ಮತ್ತೆ ಇದೇ ಥರ ಮಾಡೋಕತ್ತಾನ. ನಮ್ಮ ಪಂಚಾಯತಿಗೆ DO ಬೇಡ ಆತ ಕೆಲಸದಿಂದ ಅಮಾನತ್ ಮಾಡೋಕ್ಕಾಗಿ ಕೇಳಿಕೊಳ್ತೀವಿ. ಇದ್ರವರು 9ರಿಂದ 15ನೇ ತಾರೀಕಿಗೆ ನನ್ನ ಕೆಲಸ ಮುಗಿದಿದೆ. ನೀರಿಂದ ಸರಿಯಾದ ವ್ಯವಸ್ಥೆ ಇಲ್ಲ. ನನ್ನ ಕೆಲಸದ ಮ್ಯಾಗ PDO ಆಗಲಿ ಜೈ ಆಗಲಿ ಯಾರೂ ಬಂದಿಲ್ಲ ನನ್ನ ಕೆಲಸದ ಹತ್ರ. ಇನ್ನೊಂದು ಫಸ್ಟ್ ಆಫ್ ಆಲ್ ನಾನು ಮೆಜರ್ಮೆಂಟೇ ತೊಗೊಂಡಿಲ್ಲ. ನನಗೆ ಪೇಮೆಂಟ್ ಸೇವ್ ಮಾಡ್ಯಾರ. ಯಾವ ರೀತಿ ಸೇವ್ ಮಾಡ್ಯಾರ ಅನ್ನೋದು ಬೇಕು ಇವರು. ನಾನು ಮೆಜರ್ಮೆಂಟೇ ಕೊಟ್ಟಿಲ್ಲ ಅಂದಮೇಲೆ ನನಗೆ ಪೇಮೆಂಟ್ ಹೆಂಗೆ ಸೇವ್ ಮಾಡ್ತಾರೆ ಇವರು? ಅದನ್ನು PDO ಕೇಳಿದರೆ ಈ ರೀತಿ ನನಗೆ ಆನ್ಸರ್ ಮಾಡಿದ್ದಾರೆ. ಅದು ಆಡಿಯೋ ಇದೆ. ಒಂದು ನಿಮಿಷ ಸರ್, ಆ ಆಡಿಯೋ ಕೇಳ್ರಿ ನೀವು. ಏನಾದರೂ ಕೇಳಿದ್ರೆ ನಾನು ಮಿಲಿಟ್ರಿಲಿಂದ ಬಂದೀನಿ, ನಾನು ಏನು ಸರ್ ಅದು ಆಡಿಯೋ ಹಾಕ್ಬಿಟ್ಟು ಆಡಿಯೋ ಹಾಕ್ರೆ ತಮಗೆ ತಿಳಿದಷ್ಟು ಪೇಮೆಂಟ್ ಮಾಡಿದ್ದಾರೆ. ಎಷ್ಟು ಪೇಮೆಂಟ್ ಮಾಡಿರಿ ಅಂತೇಳಿ PDO ಸರಿಗೆ ಕೇಳಿದ್ರೆ ಒಬ್ರಿಗೆ 340 ಮಾಡಿದ್ದಾರೆ, ಒಬ್ಬರಿಗೆ 399 ರೂಪಾಯಿ, 339 ಮಾಡ್ಯಾರ, 320 ರೂಪಾಯಿ ಮಾಡ್ಯಾರ. ಯಾರಿಗೆ ಎಷ್ಟು ಹಾಕಿರಿ ಸರ್ ಅಂತ ಕೇಳಿದ್ರೆ PDO ಸರಿಯಾದ ಕ್ಲಾರಿಟಿ ಇಲ್ಲ ಸರ್. ನಾ ಚೆನ್ನಾಗಿ ಹಾಕಂತ ಹೇಳಿನಿ, ಹಾಕ್ಯಾರ ಅಂತ ಹೇಳ್ತಿದ್ದಾರೆ. ನಾವು ಚೆಕ್ ಮಾಡಿ ನೋಡಿನಪ್ಪ ಅಂತಂದರೆ ಒಂದೊಂದು ಆಳಿನ ಸೇವ್ ಆಗಿದೆ ನಮಗೆ 7 ದಿನದೊಳಗೆ. ಈ ಥರ ತಾರತಮ್ಯ ಎದಕ್ಕೆ ಮಾಡ್ಬೇಕು ಸರ್? ಆಲ್ರೆಡಿ 2024 ವಾನಭದ್ರಪ್ಪ ಕೆರೆ ಒಳಗೆ ಟೋಟಲ್ ಸಂಗಾಪುರ ಲೇಬರ್ 0 ಆಗಿದೆ ಸರ್. ಇವತ್ತಿನವರೆಗೂ ಅದನ್ನು ಅಮೌಂಟ್ ಯಾರು NMR ತೆಗೆದು ಕಾಸಿ ಅದ್ರ ಬಗ್ಗೆ ಮುಂದಾಳತ್ವ ವಹಿಸಿ ಅಂತ ಇಲ್ಲ. 9 ಜನ PDO ಚೇಂಜ್ ಆಗಿದ್ದಾರೆ ಇಲ್ಲಿಗೆ. ಇವ್ರು 10ನೇದವ್ರು. ಈಗ ಇವ್ರನ್ನ ಕೇಳಿದ್ರೆ ನನಗೆ ಸಂಬಂಧ ಇಲ್ಲ. ಪ್ರತಿಯೊಬ್ಬ ಬರ್ತಕ್ಕಂಥ PDO ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕೂಲಿಕಾರ ದುಡಿದವ್ರೆ ಎಲ್ಲಿಗೆ ಹೋಗ್ಬೇಕು? ಈ ಭಾಗದೊಳಗೆ ಫಸ್ಟ್ ಆಫ್ ಆಲ್ ಖಾಲಿ ಹೋಗಿ ನೀರಿಲ್ಲ. ಆಲ್ಮೋಸ್ಟ್ ಅಲ್ಲ ನರೇಗಾ ಈ ಕೆಲಸನೇ ನಂಬ್ಕೊಂಡಿರ್ತಕ್ಕಂಥ ಲೇಬರ್ ಭಾಳ ಜನ ಇದ್ದಾರೆ. ಈಗ 7 ದಿನ ಕೆಲಸ ಮಾಡ್ಯಾರ, 7 ದಿನ ಸೇವ್ ಮಾಡಲಿಕ್ಕೆ. ಈಗ ನೋಡಿದ್ರೆ 1 ಆಳು ಸೇವ್ ಮಾಡಿದ್ದಾರೆ. ಮತ್ತೆ ಒಳ್ಳೆ NMR ತಗೊಟ್ರೆ 1 ತಿಂಗಳಾಗುತ್ತೆ ಸರ್. 7 ದಿನಕ್ಕೆ 1 ತಿಂಗಳ. ಇವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಇಷ್ಟು ಜನ ಎಲ್ಲಿಗೆ ಹೋಗ್ಬೇಕು? ಇಷ್ಟೇ ಅಲ್ಲ, ಇದಕ್ಕಿಂತ ಭಾಳ ಜನ ಐತಿ. ಇವ್ರು ಎಲ್ಲಿಗೆ ಹೋಗ್ಬೇಕು? ಒಂದು ಅಮೌಂಟ್ 7 ದಿನದ ಸೇವ್ ಆಗಕ್ಕೆ 1 ತಿಂಗಳ ತೊಗೊತಿದ್ದಾರೆ ಇವರು. ಎಂದು ಕೆಲಸ ಮುಗಿದೈತೆ ತಿರುಗಿ ಮರುದಿನೇ ಅದನ್ನು MS ಮಾಡಿಬಿಟ್ರೆ ಮುಗಿದೋದು ಸರ್, ಯಾವುದೇ ಸಮಸ್ಯೆ ಇರೋಲ್ಲ. ಇವರು ಕೊನೆಯ ಹಂತಕ್ಕೆ ತಂದು ಕಾಸಿ ಒಂದೊಂದು ಆಳು ಸೇವ್ ಮಾಡಿದ್ದಾರೆ ಇವರು. ಈಗ ಕೇಳಿದಪ್ಪ ಅಂತಂದರೆ ಯಾರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಪಂಚಾಯತ್ ಒಳಗೆ PDO ಇಲ್ಲ, ರಾಮಾಂಜನೇಯವರಿಗೆ ನನಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ, ಜೈ ಅವರು ನನಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಪೇಮೆಂಟ್ ಸೇವ್ ಮಾಡಿದ್ರೆ ಯಾರು ಅನ್ನೋದು ಗೊತ್ತಾಗಬೇಕು ಸರ್. ಇಷ್ಟು ಜನ ಲೇಬರನ್ನು ತೊಗೊಂಡು ಇನ್ನೊಂದು ಸಲ ನಾವು ಮತ್ತೆ ಧರಣಿ ಕುಂದ್ರಕ್ಕೆ ನಾವು ರೆಡಿ ಇದೀವಿ ಸರ್. ಇದುವರೆಗೂ ನಾವು ಕೆಲಸ ಮಾಡಿದ ಲೆಕ್ಕಕ್ಕೆ ನಮಗೆ ಪೇಮೆಂಟ್ ಆಗಿಲ್ಲ. ಜೈ ಅವರು ನಮ್ಮ ಕೆಲಸದ ಮೇಲೇ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೆಜರ್ಮೆಂಟೇ ಆಗಿಲ್ಲ. ನನಗೆ ಕೂಲಿ ಹೆಂಗೆ ಹಾಕಿದ್ದಾರೆ ಅನ್ನೋದು ಬೇಕು ಸರ್ ಅಷ್ಟೇ. ರಕ್ಷಣಾ ವೇದಿಕೆಯಿಂದ ನಮ್ಮ ಸಂಗಾಪುರ ಗ್ರಾಮ ಘಟಕದಿಂದ ನಮ್ಮ ಮಹಿಳಾ ತಂಡ ಮತ್ತು ನಮ್ಮ ಸಂಗಾಪುರ ಅಧ್ಯಕ್ಷರ ಒಂದು ತಂಡದಿಂದ ಸಂಗಾಪುರ PDO ಮತ್ತು ಅಲ್ಲಿ ಸಹಾಯಕ ತಾಂತ್ರಿಕ ಸಹಾಯಕರಾದ ರಾಮಾಂಜನಿ ಈಗಾಗಲೇ ಇವರು 3 ತಿಂಗಳಿಂದ ಟ್ರಾನ್ಸ್ಫರ್ ಆಗಿದ್ದರು, ವರ್ಗಾವಣೆ ಆಗಿದ್ದರು. ಮತ್ತೆ ಬಂದಾರ, ಯಾರೊಂದು ಬಲದಿಂದ ಬಂದಾರ. ಇವ್ರು ಏನಪ್ಪ ಅಂದರೆ ಕೂಲಿ ಕಾರ್ಮಿಕರು ದುಡ್ದಂಥ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಯಾರು ತಮ್ಮ ದರ್ಪದಿಂದ ದಬ್ಬಳಿಕೆಯಿಂದ ಯಾರು ಮಾಡ್ತಾರೋ ಅವ್ರಿಗೆಷ್ಟೇ ಪಗಾರ ಮಾಡ್ತಾರೆ. ಅಮಾಯಕರಿಗೆ ಮಾತು ಕೇಳಂಗಿಲ್ಲ ಇವರು. ದಯವಿಟ್ಟು ಮಾನ್ಯ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ, ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೂ ಗಮನ ತರಕತ್ತೀವಿ ಮತ್ತು ಜಿಲ್ಲಾಧಿಕಾರಿಗೂ ತರಕತ್ತೀವಿ ಮತ್ತು ಉಸ್ತುವಾರಿ ಮಂತ್ರಿಗೂ ಗಮನ ತರಕತ್ತೀವಿ. 3ರಿಗೆ ಮನವಿ ಕೊಡಕತ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಅವರು ದುಡಿದಂಥ ವ್ಯಕ್ತಿಗಳಿಗೆ ಸರಿಯಾಗಿ ಪಗಾರ ಕೊಡಬೇಕು. ಇಲ್ಲಪ್ಪ ಅಂದರೆ ಅವರು ವರ್ಗಾವಣೆ ಆಗಲೇಬೇಕು. ಈ ವರ್ಗಾವಣೆ ಆಗಲಿಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಸಚಿವರ ಮನೆ ಧರಣಿ ಕುಂದಿರ್ತೀವಿ ಮತ್ತು ಜಿಲ್ಲಾಧಿಕಾರಿ ಮುಂದೆ ಧರಣಿ ಕುಂದಿರ್ತೀವಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಕೊಡಕತ್ತೀವಿ. ಇವರು ವ್ಯಾಪಾರಿ ಬಲ್ತಾರಪ್ಪ ಅಂದರೆ ಯಾರೇ ಹೋಗಲಿ ಸರಿಯಾಗಿ ಒಂದು ನಯ ವಿನಯ ಮಾತಿಲ್ಲ, ದರ್ಪದ ಮಾತುಗಳು. ಕೂಲಿ ಕಾರ್ಮಿಕರು ಕೆಲಸದ ಮೇಲೆ ನೀರಿನ ವ್ಯವಸ್ಥೆ ಮಾಡೋಂಗಿಲ್ಲ ಇವರು. ಅವರು ಮನುಷ್ಯರಲ್ಲ, ಅವ್ರು ದುಡಿಯಾಕಂತ ಇಂಥ ಬಿಸಿಲಾಗ 4-5 ತಾಸು ಕೆಲಸ ಮಾಡ್ತಾರೆ. ಕೆಲಸ ಮಾಡಿಬಿಡ್ತಾರೆ, ನೀರಿನ ವ್ಯವಸ್ಥೆ ಮಾಡೋಂಗಿಲ್ಲ ಇವರು. ಅಷ್ಟು ನಿರ್ಲಕ್ಷ್ಯ ಮಾಡಕತ್ತಾರ ಈ ಕೂಲಿ ಕಾರ್ಮಿಕರಂದರೆ. ಅದು ಅವರಷ್ಟೇ ಮನುಷ್ಯರು, ಇವರು ಮನುಷ್ಯರಲ್ವಾ? ದಯಮಾಡಿ ಇವೆಲ್ಲ ವಿಷಯಗಳು ಗಮನಗೊಂಡು ಮೇಲಧಿಕಾರಿಗಳು ಅವ್ರ ಮ್ಯಾಗ ತಕ್ಷಣ
ಕ್ರಮಗೊಳಿಸ್ಕೊಳ್ಬೇಕು. ಇಲ್ಲಪ್ಪ ಅಂದ್ರೆ ಮುಂದಿನ ದಿನಗಳು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡಕತ್ತೀವಿ ನಾವು. ಬೇಕೇ ಬೇಕು, ಬೇಕೇ ಬೇಕು. ಸಂಗಾಪುರ ಪೀಳಿಗೆ, ಸಂಗಾಪುರ ಪಿಡಿಒ ಆಫೀಸಿಗೆ, ತಾಂತ್ರಿಕ ಸಹಾಯಕರಾದ ರಾಮಾಂಜನಿಗೆ, ತಾಂತ್ರಿಕ ಸಹಾಯಕರಾದ ರಾಮಾಂಜನಿಗೆ, ತಾಂತ್ರಿಕ ಸಹಾಯಕರಾದ ರಾಮಾಂಜನಿಗೆ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ, ಹೋರಾಟ ಹೋರಾಟ ಎಲ್ಲೋವರೆಗೂ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ಕೂಲಿ ಕಾರ್ಮಿಕರ ವೇತನವನ್ನು ಸಡಿಲ್ ಮಾಡ್ತಿರುವ ಅಧಿಕಾರಿಗಳಿಗೆ, ಕೂಲಿ ಕಾರ್ಮಿಕರ ಪಗಾರವನ್ನು ಕೊಡಲಾದ ಅಧಿಕಾರಿಗಳಿಗೆ, ಕೂಲಿ ಕಾರ್ಮಿಕರ ಪಗಾರವನ್ನು ಕೊಡಲಾದ ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು, ಬೇಕೇ ಬೇಕು. ತಾಂತ್ರಿಕ ಸಹಾಯಕರಾದ ರಾಮಾಂಜನಿಗೆ, ತಾಂತ್ರಿಕ ಸಹಾಯಕರಾದ ರಾಮಾಂಜನಿಗೆ, ಸಂಗಾಪುರದ ಪೀಡಾ ಆಫೀಸ್ಗಾರಿಗೆ, ಸಂಗಾಪುರದ ಪೀಡಾ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು. ಈಗಾಗಲೇ ತಾಂತ್ರಿಕ ಸಹಾಯಕರಾದ ರಾಮಾಂಜನಿ ಈ ಹಿಂದೆನೇ 3 ತಿಂಗಳ ಟ್ರಾನ್ಸ್ಫರ್ ಆಗಿದ್ದ. ಮತ್ತೆ ಯಾರ ಒಂದು ಸಹಾಯದಿಂದ ಬಂದಾನ ಸಂಗಾಪುರಿಗೆ. ಇವರು ಪಿಡಿಒಕ್ಕಿಂತ ಇವ್ರದೇ ಅಲ್ಲಿ ತಾಂತ್ರಿಕ ಸಹಾಯಕರಾದ ರಾಮಾಂಜನಿ ಇವ್ರದೇ ರಾಜಕೀಯ ಮಾಡೋದು ದಬ್ಬಾಳಿಕೆ ಹೆಚ್ಚು. ಯಾಕಂದರೆ ಕೂಲಿ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಪಗಾರ ಕೊಡೋಂಗಿಲ್ಲ. ಒಂದು ಯಾರನ್ನು ಕೇಳೋಕೆ ಹೋದ್ರೆ ಬಿಡುತ್ತೆ ದೌರ್ಜನ್ಯದ ದಪ್ಪದಿಂದ ಮಾತಾಡ್ತಾನೆ, ನೀವು ಏನು ಮಾಡ್ಕೊಳ್ತೀರಿ ಮಡಿಕೇರಿ ಅಂತೇಳಿ. ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಗಾಪುರ ಘಟಕದಿಂದ ನಿಮ್ಮ ಮೇಲಧಿಕಾರಿಗಳು ದೂರ ಇಷ್ಟೇ ನಮ್ಮದು. ಆತ ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ಪಗಾರ ಕೊಡ್ಬೇಕು ಒಂದು, ಇಲ್ಲಪ್ಪ ಅಂದ್ರೆ ಅದರಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕು ಒಂದು. ಯಾರೇ ಒಂದು ನಮ್ಮ ಕೂಲಿ ಕಾರ್ಮಿಕರು ಎಷ್ಟೋ ಕೇಳಿದ್ರು ಗೊತ್ತೇ ಉತ್ತರ ಸರಿಯಾಗಿ ಕೊಡ್ತಾ ಇಲ್ಲ ಆತ, ಬೇಜವಾಬ್ದಾರಿ ಉತ್ತರ ಕೊಡ್ತಾನೆ. ದಯವಿಟ್ಟು ಅಧಿಕಾರಿಗಳಿಗೆ ನೀವು ಮೇಲಧಿಕಾರಿಗಳಿಗೆ ಗಮನ ತರೋದಿಷ್ಟೇ. ತಾಂತ್ರಿಕ ಸಹಾಯಕರಾದ ರಾಮಾಂಜನಿ ಮತ್ತು ಪಿಡಿಒ ಸೈಯದ್ ಜಿಲಾನ್ ಪಾಷಾ, ಸೈಯದ್ ಜಿಲಾನ್ ಇವರಿಬ್ಬರ ಬಗ್ಗೆ ನೀವು ತಕ್ಷಣವೇ ಇದ್ರ ಬಗ್ಗೆ ಇದು ತೆಗೆದುಕೊಂಡು ತಮ್ಮನ್ನು ಮನೆ ಮಾಡಿಕೊಳ್ತೇವೆ. ಸೇವೆಯಿಂದ ಅಮಾನತು ಮಾಡಲೇಬೇಕು ಸರ್, ಸೇವೆಯಿಂದ ಅಮಾನತು ಮಾಡಬೇಕು ಸರ್. ಅಕಸ್ಮಾತ್ ನೀವು ನಿರೀಕ್ಷೆ ಮಾಡಿದ್ರೆ ನೋಡಿ ಸರ್, ಮತ್ತೆ ಕಳಿಸ್ತೀನಿ. ಏನು ತಪ್ಪಾದ್ರೆ ಸ್ಪೆಸಿಫಿಕ್ ಆಗಿ ಒಬ್ರು ಹೇಳಿದ್ರೆ ಅಂತ ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದನ್ನ ಪಾರ್ಟಿ ಅಲ್ಲ ಸದ್ಯ ಮಾತಾಡ್ಬಿಡ್ತಾರೆ ಕೂಲಿ ಕಾರ್ಮಿಕರ ಬಗ್ಗೆ ಕೇಳಿ ಸರ್. ಒಂದು ಸಮಸ್ಯೆ ಅಲ್ಲ ಸರ್, ಒಂದು ಟೈಮ್ ಅಂದ್ರೆ ಏನು ಮಾಡ್ಬೋದು ಸರ್, ಪದೇ ಪದೇ ಅವರಿಂದ ಸಾಕಷ್ಟು ಸಮಸ್ಯೆಗಳಾಗ್ತದೆ ನರೇಗಾ ಕೂಲಿಕಾರರಿಗೆ. ಹಂಗಾಗಿ ಅವ್ರ ಸೇವೆಯನ್ನು ಅಮಾನತು ಮಾಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಸರ್. ನಮ್ಮ ಒಬ್ಬರು ಟೀಮ್ ಕಳಿಸ್ಕೊಟ್ಟು ತಾಲೂಕು ಆಫೀಸರ್ ಕಳಿಸ್ತೀನಿ. ಹಿಂದೆ ಕೂಡ ಯಡಿಯೂರು ಬಂದಿದ್ದಾರೆ ಸರ್, ಅವ್ರಿಗೂ ಗಮನಕ್ಕೆ ತಂದಿದ್ವಿ. ಆದ್ರೂ ಕೂಡ ಅವ್ರಿಗೂ ಅವ್ರ ಸಹಕಾರ ನೀಡಿದಾರ. ಈಗ ಒಂದೊಂದು ಟೈಮ್ ಅವ್ರ ಮೇಲೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಸರ್, ಮಾತನಾಡೋ ಸರ್ ಮೇಲೆ ಸಾಕಷ್ಟು ಡಾಕ್ಯುಮೆಂಟ್ ಕೊಟ್ಟರು ಕೂಡ ಸರ್ ಪ್ರತಿಕ್ರಿಯೆ ಕೊಟ್ಟಿವಿ ಸರ್. ಇದನ್ನು ನೀವು ತಗರಿ ಸರ್. ಲಾಸ್ಟ್ ಟೈಮ್ ಆಗಿರ್ತದೆ ಅವ್ರ ಸಲ ಟ್ರಾನ್ಸ್ಫರ್ ಮಾಡಿದ್ವಿ ಸರ್, ಮತ್ತೆ ಬಂದಾನ ಸರ್ ಆತ. ಅಲ್ಲ ಸರ್, ನಮ್ದೇನು ಗೊತ್ತಾ ದುಡ್ದಂತರಿಗೆ ಸರಿ ಪಗಾರ ಕೊಟ್ಟರೆ ನಮ್ದು ಏನು ಅಭ್ಯಂತರ ಇಲ್ಲ. ಟ್ರಾನ್ಸ್ಫರ್ ಪರಿಹಾರ ಅಲ್ಲ, ತಪ್ಪು ಮಾಡಿದ್ರೆ ಶಿಕ್ಷಣ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗ್ಬೇಕು ಸರ್. ಸೇವೆಯಿಂದ ಅಮಾನತು ಮಾಡ್ಬೇಕಂತ ಬೇಡಿಕೆ ಸರ್. ನೀವು NMMS ಅಟೆಂಡೆನ್ಸ್ ಇದು ಕೆಲಸ ಮಾಡಿರಿ. ಮಾತಾಡಲ್ಲ, ನಾನು ತರೋದು ನಮ್ಮ ಇಡೀ ಇನ್ನೊಬ್ಬರು ಟೀಸ್ ಕಳಿಸ್ತೀನಿ, ಚೆಕ್ ಮಾಡಿಸಿ ಏನು ಸರಿಯಾದ ಆ್ಯಕ್ಷನ್ ಮಾಡ್ತೀನಿ. ಇನ್ನು ಅಟ್ಯಾಚ್ ಮಾಡಿ ಕೊಡ್ರಿ ಮನೆ ಪತ್ರ ಕೊಡ್ರಿ. ಈ ಕಡೆ ನೋಡಿ, ಅಲ್ಲಿ ಈ ಕಡೆ ಬನ್ನಿ. ಬಾ ಈ ಕಡೆ ಬಾ. ಫೋಟೋ ಅಂತ ಇಟ್ಟು 2024ರಲ್ಲಿ 2010 ಲೇಬರ್ಗಳು ದುಡ್ದಾರೆ ಸರ್ ವಾನ್ಭದ್ರ ಕೆರೆಯಲ್ಲಿ.
ಅದು ಟೋಟಲ್ ಪೇಮೆಂಟ್ ಜೀರೋ ಮಾಡ್ಯಾರ ಸರ್. ಕೇಳಿದ್ರೆ ಇವತ್ತು ತಕ್ಕೊಡ್ತೀವಿ ಅಂತ ಹೇಳಿ ಟೋಟಲ್ 9 ರಿಂದ 10 ವಿಡಿಯೋಗಳು ಚೇಂಜ್ ಆಗಿದೆ. ಕೊಡ್ತೀರಾ ನಿಮಗೆ? ಅವ್ನು ಅಟ್ಯಾಚ್ ಮಾಡ್ಕೊಡ್ತೀನಿ ಸರ್, ಎಲ್ಲ ಐತೆ ಸರ್. ಹಚ್ಕೊಡೋದು ಜೀವ ನಿನ್ನ ಕಡೆ ಕಾಪಿ ಇದ್ರೆ ಸರಿ, ಇಲ್ಲಾಂದ್ರೆ ಯಾರ ಉದ್ದೇಶ ತಮ್ಮ ರೈಟ್ಸ್ನ ಏನೋ ಕೇಳ್ತಂದ್ರೆ ಸರ್, ಆ ಉದ್ದೇಶಪೂರ್ವಕ ಅವ್ರ ಕೆಲಸ ಡಿಲೇ ಮಾಡಕತ್ತಾರೆ ಸರ್. ಅಂತ ಒಂದು ಡಿಒ ನಮ್ಮ ಪಂಚಾಯತಿಗೆ ಬೇಡವೇ ಬೇಡ ಸರ್. ಅವ್ರನ್ನ ಸೇವೆಯಿಂದ ಅಮಾನತ್ ಮಾಡಲೇಬೇಕು. ಅವರು ಮನುಷ್ಯರಲ್ಲ ಸರ್, ಅವರು ಮನುಷ್ಯರಲ್ಲ. ಕೂಲಿ ಕಾರ್ಮಿಕರು ಅಷ್ಟೇ ನಿರ್ಲಕ್ಷ್ಯ ಮಾಡ್ತಾರೆ. ನಾನೇ ಬರ್ತೀನಿ ಸರ್. ರಾಮಪುರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯವ್ರ ಜೊತೆಗೆ ನಮ್ಮ ಮಹಿಳಾ ಕೂಲಿ ಕಾರ್ಮಿಕರು ಕೂಡ ಬಂದಿದ್ದಾರೆ. ಅವ್ರದ್ದು ಅಲ್ಲಿ ಡಾಟಾ ಎಂಟ್ರಿ ಆಪರೇಟರು ಮತ್ತು PDO ಅವ್ರ ವಿರುದ್ಧ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕೆಲಸ ಮಾಡಿದರೂ ಕೂಡ ಅವರಿಗೆ ಸರಿಯಾದ ರೀತಿ ಪೇಮೆಂಟ್ ಆಗಿಲ್ಲ ಮತ್ತು ನೀರಿನ ಸೌಲಭ್ಯ ಕೆಲಸ ಸ್ಥಳದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಅಂತೇಳಿ ಅವರು ದೂರು ನೀಡ್ತಾ ಇದ್ದಾರೆ. ಕೂಡಲೇ 2 ಡೇಸಲ್ಲಿ ನಮ್ಮ ನರೇಗಾ ನೋಡ್ತಕ್ಕಂಥ ಅಧಿಕಾರಿ ಇವ್ರನ್ನ ಮಂತ್ರಿಗಳನ್ನ ಮತ್ತು TC ಕಳಿಸ್ತೀವಿ. ಅಗತ್ಯವಿದ್ದರೆ ನಾನು ಕೂಡ ಒಂದು ವಾರದಲ್ಲಿ ವಿಸಿಟ್ ಮಾಡಿ ಸಮಸ್ಯೆಯನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡ್ತಾ ಇರ್ತೀನಿ. ಸಮಸ್ಯೆಗೆ ಅಂಬುದೇನು ಸರ್, ಅವರ ವೆರಿಫೈ ಮಾಡಿಕೊಂಡು ಸರಿ ನೀವು ಹೇಳಿದ್ದು ಅದೇ ಕಂಡು ಬಂದರೆ ಅವರು ದಾಖಲೆ ಸಮೇತ ಕೊಟ್ಟಿದ್ದೀವಿ. ಅದನ್ನ ಇದು ಮಾಡ್ಕೊಂಡು ಸರ್ ಅವ್ರು ಅಮಾನತ್ ಮಾಡಲೇಬೇಕು ಸರ್. ಖಂಡಿತ. ಥ್ಯಾಂಕ್ ಯು. ಒಂದಿನ ಕೂಲಿ ಹಾಕಿದ್ರೆ ಹೆಂಗ್ರಿ? ನೀರಿಲ್ಲ ಇದಿಲ್ಲ ಆದ್ರೆ ಹಂಗ ಸುದರ್ಶನ್ ನಾವು ಬರ್ತೀವಿ. ನಮ್ಮ ಮೇಟಿಗಳಿಗೆ ಹೇಳಿದ್ರೆ ಪಾಪ ಅವ್ರವ್ರು ಏನು ಮಾಡ್ತಾರೆ, ಅವರು ಇವ್ರು ಇದು ಮಾಡಿದ್ರೆ ಅವರು ಇದು ಮಾಡ್ತಾರೆ. ಅವ್ರ ಬೆಲೆನ ಕೊಡಲಿಲ್ಲ ಅಂದ್ರೆ ಹೆಂಗ್ರಿ ಸರ್? ಕೆಲಸ ಮಾಡಿಂದೆ ಹೋದ್ರ ಸುತ್ತ ಪೇಮೆಂಟ್ ಬಂದಿಲ್ಲ ನಮಗೆ. ಹಂಗಾದ್ರೆ ಹೆಂಗ? ನಾವೇಂತೀವಿ ನಮ್ಮ ಮೇಟಿಗಳಿಗೆ ಅದೇ ಬರಲ್ಲ, ದುಡ್ದಿರ್ತೀವಿ ನಾವು ಅವ್ರ ಕೂಡ ಹೇಳ್ತೀವಿ. ಹೆಂಗ್ರಿ ಸರ್ ಇದು? ಇದಕ್ಕೊಂದು ಏನೊಂದು ದಾರಿ ತೋರಿಸ್ಬೇಕು ನೀವೆಲ್ಲರೂ ಇದ್ದು. ಒಳ್ಳೊಳ್ಳೆ ದಿವಸ ಕೆಲಸ ಮಾಡಿದ್ರೆ ಒಂದೊಂದು ದಿವಸ ಹಾಕಕತ್ತಾರ ಸರ್. 4 ಗಂಟೆ ತನಕ ಕೆಲಸ ಮಾಡಕತ್ತೀವಿ. ನೀರಿಂದ ಅನುಕೂಲ ಇಲ್ಲ, ಏನಿಲ್ಲ. 4 ಗಂಟೆ ತನಕ ಬಿಸಿಲಾಗ ಹೆಂಗಿರ್ಬೇಕು ಹೇಳಿ ಜನ? ಹೋದ ವರ್ಷದ ಒಂದೊಂದು ವರ್ಷದ ಪೇಮೆಂಟ್ ಹಾಕಿಲ್ಲ ಸರ್. ಮಾಡಕತ್ತಾರ ಸರ್ ಅವರು. ಕರವೇ ತಾಲೂಕು ಅಧ್ಯಕ್ಷರು ಸಂಗಾಪುರ ಗ್ರಾಮ ಪಂಚಾಯತಿಯಲ್ಲಿ DO ಆಗಿ ಕಾರ್ಯನಿರ್ವಹಿಸತಕ್ಕಂಥ ರಾಮಾಂಜನೇಯ ಅವರು ಇವರ ಒಂದು ಎಡವಟ್ಟಿನಿಂದ ಮೊನ್ನೆ ಸದರಿಯಲ್ಲಿ 9ನೇ ತಾರೀಕಿಂದ 16ನೇ ತಾರೀಕು ತನಕ ಏನು ಕೆಲಸ ನೀಡಿದ್ರು, ಅದರಲ್ಲಿ ಇವರ ಒಂದು ಬೇಜವಾಬ್ದಾರಿತನದಿಂದ 7 ದಿನ ಕೆಲಸ ನಿರ್ವಹಿಸಿದ್ರು ಕೂಡ 2 ದಿನ 1 ದಿನ ಅಂತಂದೇಳಿ ಲೇಬರ್ ಪೇಮೆಂಟ್ ಮಾಡಿದ್ದಾರೆ. ಇದ್ರ ಟೋಟಲಿ ಮೇಲ್ನೋಟಕ್ಕೆ ಕಾರಣದ ಏನಂದರೆ ರಾಮಾಂಜನ ಅವರು ಉದ್ದೇಶಪೂರ್ವಕವಾಗಿ ಈ ಥರ ಕೆಲಸ ಮಾಡಕತ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಯುವ ಸಾಹೇಬರವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವರನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು. ಅಮಾನತು ಮಾಡದೇ ಹೋದ ಪಕ್ಷದಲ್ಲಿ ನಾವು ಮಿನಿಸ್ಟರ್ ತನಕ ಇದನ್ನು ಒಯ್ತೀವಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮತ್ತು ಮೇಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ದಿನಾಂಕ 9ನೇ ತಾರೀಕಿಂದ 15ನೇ ತಾರೀಕು ಮಟ್ಟ ವಿದ್ಯಾರ್ಥಿ ಕೆಲಸಗಳು ನೀಡಿದ್ರು ಮತ್ತು ನಾವು ನೀಟಾಗಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆದರೆ ನಮ್ಮ ಲೇಬರ್ಗೆ 7 ದಿನ ಕೆಲಸ ಮಾಡಿದರೆ 1 ದಿನ 2 ದಿನ 3 ದಿನ ಈ ಥರ ಮಾಡಿದ್ದಾರೆ. ನಾನೇ ಖುದ್ದಾಗಿ ಅಟೆಂಡ್ ಮಾಡೋ ನಾನು ಖುದ್ದಾಗಿ ಹೋದ್ರೆ ನನ್ನದೇ 4 ದಿನದಷ್ಟೇ ಪೇಮೆಂಟ್ ಸೇವ್ ಮಾಡಿದ್ದಾರೆ. 7 ದಿನದ ಮಾಡಿಲ್ಲ. ಇದಕ್ಕೆಲ್ಲ ಎಡವಟ್ಟು ಅಂದರೆ ನಮ್ಮ DO ಡಾಟಾ ಆಪ್ರೇಟರ್ ರಾಮಾಂಜನೇಯನೇ ಮುಖ್ಯ ಹೊಣೆ ಇದಕ್ಕೆ. ಆತ ಕೈವಾಡ್ಲಿದ್ದಾನೆ ಎಲ್ಲ ಮಾಡ್ತಿದ್ದಾವೆ. ಆಲ್ರೆಡಿ ಆಗಿತ್ತು. ನಾವು ಆದರೂ ಎಷ್ಟೋ ಸಾರಿ ಇದು ಮಾಡಿ ಕೆಲಸದಿಂದ ತೆಗೆಸಿದ್ವಿ. ಮತ್ತೆ ಯಾರಿಂದ ಬಂದನೋ ಗೊತ್ತಿಲ್ಲ, ಬಂದನ ಮತ್ತೆ ಇದೇ ಥರ ಮಾಡಕತ್ತಾನ. ನಮ್ಮ ಪಂಚಾಯತಿಗೆ DO ಬೇಡ ಆತನ ಕೆಲಸದಿಂದ ಅಮಾನತ್ ಮಾಡೋಕ್ಕಾಗಿ ಕೇಳಿಕೊಳ್ತೀವಿ. ಇದ್ರವರು 9ರಿಂದ 15ನೇ ತಾರೀಕಿಗೆ ನನ್ನ ಕೆಲಸ ಮುಗಿದೆ. ನೀರಿಂದ ಸರಿಯಾದ ವ್ಯವಸ್ಥೆ ಇಲ್ಲ. ನನ್ನ ಕೆಲಸದ ಮ್ಯಾಗ PDO ಆಗಲಿ ಜೈ ಆಗಲಿ ಯಾರೂ ಬಂದಿಲ್ಲ ನನ್ನ ಕೆಲಸದ ಹತ್ರ. ಇನ್ನೊಂದು ಫಸ್ಟ್ ಆಫ್ ಆಲ್ ನಾನು ಮೆಜರ್ಮೆಂಟೇ ತೊಗೊಂಡಿಲ್ಲ. ನನಗೆ ಪೇಮೆಂಟ್ ಸೇವ್ ಮಾಡ್ಯಾರ. ಯಾವ ರೀತಿ ಸೇವ್ ಮಾಡ್ಯಾರ ಅನ್ನೋದು ಬೇಕು ಇವರು. ನಾನು ಮೆಜರ್ಮೆಂಟೇ ಕೊಟ್ಟಿಲ್ಲ ಅಂದಮೇಲೆ ನನಗೆ ಪೇಮೆಂಟ್ ಹೆಂಗೆ ಸೇವ್ ಮಾಡ್ತಾರೆ ಇವರು? ಅದನ್ನು PDO ಕೇಳಿದರೆ ಈ ರೀತಿ ನನಗೆ ಆನ್ಸರ್ ಮಾಡಿದ್ದಾರೆ. ಅದು ಆಡಿಯೋ ಇದೆ. ಒಂದು ನಿಮಿಷ ಸರ್, ಆ ಆಡಿಯೋ ಕೇಳ್ರಿ ನೀವು. ಏನಾದರೂ ಕೇಳಿದ್ರೆ ನಾನು ಮಿಲಿಟ್ರಿಲಿಂದ ಬಂದೀನಿ, ನಾನು ಏನು ಸರ್ ಅದು ಆಡಿಯೋ ಹಾಕ್ಬಿಟ್ಟು ಆಡಿಯೋ ಹಾಕ್ರೆ ತಮಗೆ ತಿಳಿದಷ್ಟು ಪೇಮೆಂಟ್ ಮಾಡಿದ್ದಾರೆ. ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಅಂತೇಳಿ PDO ಸರಿಗೆ ಕೇಳಿದ್ರೆ ಒಬ್ಬರಿಗೆ 340 ಮಾಡಿದ್ದಾರೆ, ಒಬ್ಬರಿಗೆ 399 ರೂಪಾಯಿ 339 ಮಾಡ್ಯಾರ, 320 ರೂಪಾಯಿ ಮಾಡ್ಯಾರ. ಯಾರಿಗೆ ಎಷ್ಟು ಹಾಕಿರಿ ಸರ್ ಅಂತ ಕೇಳಿದ್ರೆ PDO ಸರಿಯಾದ ಕ್ಲಾರಿಟಿ ಇಲ್ಲ ಸರ್. ನಾ ಚೆನ್ನಾಗಿ ಹಾಕಂತ ಹೇಳಿನ ಹಾಕ್ಯಾರ ಅಂತ ಹೇಳ್ತಿದ್ದಾರೆ. ನಾವು ಚೆಕ್ ಮಾಡಿ ನೋಡಿನಪ್ಪ ಅಂತಂದರೆ ಒಂದೊಂದು ಆಳಿನ ಸೇವ್ ಆಗಿದೆ ನಮಗೆ 7 ದಿನದೊಳಗೆ. ಈ ಥರ ತಾರತಮ್ಯ ಎದಕ್ಕೆ ಮಾಡ್ಬೇಕು ಸರ್? ಆಲ್ರೆಡಿ 2024 ವಾನಭದ್ರಪ್ಪ ಕೆರೆ ಒಳಗೆ ಟೋಟಲ್ ಸಂಗಾಪುರ ಲೇಬರ್ 0 ಆಗಿದೆ ಸರ್. ಇವತ್ತಿನವರೆಗೂ ಅದನ್ನು ಅಮೌಂಟ್ ಯಾರು NMR ತೆಗೆದು ಕಾಸಿ ಅದ್ರ ಬಗ್ಗೆ ಮುಂದಾಳತ್ವ ವಹಿಸಿ ಅಂತ ಇಲ್ಲ. 9 ಜನ PDO ಚೇಂಜ್ ಆಗಿದ್ದಾರೆ ಇಲ್ಲಿಗೆ. ಇವ್ರು 10ನೇದವ್ರು ಈಗ.
ಇವ್ರನ್ನ ಕೇಳಿದ್ರೆ ನನಗೆ ಸಂಬಂಧ ಇಲ್ಲ. ಪ್ರತಿಯೊಬ್ಬ ಬರ್ತಕ್ಕಂಥ ಪಿಡಿಒ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕೂಲಿಕಾರರು ದುಡಿದವ್ರೆ ಎಲ್ಲಿಗೆ ಹೋಗ್ಬೇಕು? ಈ ಭಾಗದೊಳಗೆ ಫಸ್ಟ್ ಆಫ್ ಆಲ್ ಖಾಲಿ ಹೋಗಿ ನೀರಿಲ್ಲ. ಆಲ್ಮೋಸ್ಟ್ ಅಲ್ಲ ನರೇಗಾ ಈ ಕೆಲಸನೇ ನಂಬ್ಕೊಂಡಿರ್ತಕ್ಕಂಥ ಲೇಬರ್ ಭಾಳ ಜನ ಇದ್ದಾರೆ. ಈಗ 7 ದಿನ ಕೆಲಸ ಮಾಡ್ಯಾರ, 7 ದಿನ ಸೇವ್ ಮಾಡಲಿಕ್ಕೆ. ಈಗ ನೋಡಿದ್ರೆ 1 ಆಳ ಸೇವ್ ಮಾಡಿದ್ದಾರೆ. ಮತ್ತೆ ಒಳ್ಳೆ NMR ತಗೊಟ್ರೆ 1 ತಿಂಗಳಾಗುತ್ತೆ ಸರ್. 7 ದಿನಕ್ಕೆ 1 ತಿಂಗಳ. ಇವ್ರು ಎಲ್ಲಿಗೆ ಹೋಗ್ಬೇಕು ಸರ್? ಇಷ್ಟು ಜನ ಎಲ್ಲಿಗೆ ಹೋಗ್ಬೇಕು? ಇಷ್ಟೇ ಅಲ್ಲ, ಇದಕ್ಕಿಂತ ಭಾಳ ಜನ ಐತಿ. ಇವ್ರು ಎಲ್ಲಿಗೆ ಹೋಗ್ಬೇಕು? ಒಂದು ಅಮೌಂಟ್ 7 ದಿನದ ಸೇವ್ ಆಗೋಕೆ 1 ತಿಂಗಳ ತೊಗೊತಿದ್ದಾರೆ ಇವರು. ಎಂದು ಕೆಲಸ ಮುಗಿದೈತೆ ತಿರುಗಿ ಮರುದಿನೇ ಅದನ್ನು MS ಮಾಡಿಬಿಟ್ರೆ ಮುಗಿದೋದು ಸರ್, ಯಾವುದೇ ಸಮಸ್ಯೆ ಇರೋಲ್ಲ. ಇವರು ಕೊನೆಯ ಹಂತಕ್ಕೆ ತಂದು ಕಾಸಿ ಒಂದೊಂದು ಆಳು ಸೇವ್ ಮಾಡಿದ್ದಾರೆ ಇವರು. ಈಗ ಕೇಳಿದಪ್ಪ ಅಂತಂದರೆ ಯಾರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಪಂಚಾಯತ್ ಒಳಗೆ PDO ಇಲ್ಲ, ರಾಮಾಂಜನೆ ಅವರಿಗೆ ನನಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ, ಜೈ ಅವರು ನನಗೂ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಪೇಮೆಂಟ್ ಸೇವ್ ಮಾಡಿದ್ರೆ ಯಾರು ಅನ್ನೋದು ಗೊತ್ತಾಗಬೇಕು ಸರ್. ಇಷ್ಟು ಜನ ಲೇಬರನ್ನು ತೊಗೊಂಡು ಇನ್ನೊಂದು ಸಲ ನಾವು ಮತ್ತೆ ಧರಣಿ ಕುಂದ್ರಕ್ಕೆ ನಾವು ರೆಡಿ ಇದೀವಿ ಸರ್. ಇದುವರೆಗೂ ನಾವು ಕೆಲಸ ಮಾಡಿದ ಲೆಕ್ಕಕ್ಕೆ ನಮಗೆ ಪೇಮೆಂಟ್ ಆಗಿಲ್ಲ. ಜೈ ಅವರು ನಮ್ಮ ಕೆಲಸದ ಮೇಲೇ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಮೆಜರ್ಮೆಂಟೇ ಆಗಿಲ್ಲ. ನನಗೆ ಕೂಲಿ ಹೆಂಗೆ ಹಾಕಿದ್ದಾರೆ ಅನ್ನೋದು ಬೇಕು ಸರ್ ಅಷ್ಟೇ. ದಕ್ಷಿಣ ವೇದಿಕೆಯಿಂದ ನಮ್ಮ ಸಂಗಾಪುರ ಗ್ರಾಮ ಘಟಕದಿಂದ ನಮ್ಮ ಮಹಿಳಾ ತಂಡ ಮತ್ತು ನಮ್ಮ ಸಂಗಾಪುರ ಅಧ್ಯಕ್ಷರ ಒಂದು ತಂಡದಿಂದ ಸಂಗಾಪುರ PDO ಮತ್ತು ಅಲ್ಲಿ ಸಹಾಯಕ ತಾಂತ್ರಿಕ ಸಹಾಯಕರಾದ ರಾಮಾಂಜನಿ ಈಗಾಗಲೇ ಇವರು 3 ತಿಂಗಳಿಂದ ಟ್ರಾನ್ಸ್ಫರ್ ಆಗಿದ್ದರು, ವರ್ಗಾವಣೆ ಆಗಿದ್ದರು. ಮತ್ತೆ ಬಂದಾರ, ಯಾರೊಂದು ಬಲದಿಂದ ಬಂದಾರ. ಇವ್ರು ಏನಪ್ಪ ಅಂದರೆ ಕೂಲಿ ಕಾರ್ಮಿಕರು ದುಡ್ದಂಥ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಯಾರು ತಮ್ಮ ದರ್ಪದಿಂದ ದಬ್ಬಳಿಕೆಯಿಂದ ಯಾರು ಮಾಡ್ತಾರೋ ಅವ್ರಿಗೆಷ್ಟೇ ಪಗಾರ ಮಾಡ್ತಾರೆ. ಅಮಾಯಕರಿಗೆ ಮಾತು ಕೇಳಂಗಿಲ್ಲ ಇವರು. ದಯವಿಟ್ಟು ಮಾನ್ಯ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ, ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೂ ಗಮನ ತರಕತ್ತೀವಿ, ಮತ್ತು ಜಿಲ್ಲಾಧಿಕಾರಿಗಳು ತರಕತ್ತೀವಿ, ಮತ್ತು ಉಸ್ತುವಾರಿ ಮಂತ್ರಿಗಳು ಗಮನ ತರಕತ್ತೀವಿ. ಮೂವರಿಗೆ ಮನವಿ ಕೊಡಕತ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಅವರು ದುಡಿದಂಥ ವ್ಯಕ್ತಿಗಳಿಗೆ ಸರಿಯಾಗಿ ಪಗಾರ ಕೊಡಬೇಕು. ಇಲ್ಲಪ್ಪ ಅಂದರೆ ಅವರು ವರ್ಗಾವಣೆ ಆಗಲೇಬೇಕು. ಈ ವರ್ಗಾವಣೆ ಆಗಲಿಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಸಚಿವರ ಮನೆ ಧರಣಿ ಕುಂದಿರ್ತೀವಿ, ಮತ್ತು ಜಿಲ್ಲಾಧಿಕಾರಿ ಮುಂದೆ ಧರಣಿ ಕುಂದಿರ್ತೀವಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಕೊಡಕತ್ತೀವಿ. ಇವರು ವ್ಯಾಪಾರಿ ಬಲ್ತಾರಪ್ಪ ಅಂದರೆ ಯಾರೇ ಹೋಗಲಿ ಸರಿಯಾಗಿ ಒಂದು ನಯ ವಿನಯ ಮಾತಿಲ್ಲ, ದರ್ಪದ ಮಾತುಗಳು. ಕೂಲಿ ಕಾರ್ಮಿಕರು ಕೆಲಸದ ಮೇಲೆ ನೀರಿನ ವ್ಯವಸ್ಥೆ ಮಾಡೋಂಗಿಲ್ಲ ಇವರು. ಅವರು ಮನುಷ್ಯರಲ್ಲ, ಅವ್ರು ದುಡಿಯಾಕಂತ ಇಂಥ ಬಿಸಿಲಾಗ 4-5 ತಾಸು ಕೆಲಸ ಮಾಡ್ತಾರೆ. ಕೆಲಸ ಮಾಡಿಬಿಡ್ತಾರೆ, ನೀರಿನ ವ್ಯವಸ್ಥೆ ಮಾಡೋಂಗಿಲ್ಲ ಇವರು. ಅಷ್ಟು ನಿರ್ಲಕ್ಷ್ಯ ಮಾಡಕತ್ತಾರ ಈ ಕೂಲಿ ಕಾರ್ಮಿಕರಂದರೆ. ಅದು ಅವರಷ್ಟೇ ಮನುಷ್ಯರು, ಇವರು ಮನುಷ್ಯರಲ್ವಾ? ದಯಮಾಡಿ ಇವೆಲ್ಲ ವಿಷಯಗಳು ಗಮನಗೊಂಡು ಮೇಲಧಿಕಾರಿಗಳು ಅವ್ರ ಮ್ಯಾಗ ತಕ್ಷಣ ಕ್ರಮಗೊಳಿಸ್ಕೊಳ್ಬೇಕು. ಇಲ್ಲಪ್ಪ ಅಂದರೆ ಮುಂದಿನ ದಿನಗಳು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡಕತ್ತೀವಿ ನಾವು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.